ಅವ್ರ ಬಗ್ಗೆ ಮಾತಾಡೋದೇ ವೇಸ್ಟು. ಅವ್ರಿಗೆ ನಾವೇ ಒಂಥರ ಪ್ರಚಾರ ಕೊಟ್ಟಂಗೆ ಆಗ್ಬಿಟ್ಟೈತೆ. ಜಗದೀಶ್ ಚೌಧರಿ ಇಸ್ ನಾಟ್ ವರ್ತಿಲ್ಲ, ಯಪ್ಪನ ಬಗ್ಗೆ ಮಾತಾಡೋಷ್ಟು ವರ್ತಿಲ್ಲ. ನಮ್ಮ ಬಗ್ಗೆ ಮಾತಾಡೋಕೆ ಹೋಗ್ತಾನೆ. ನಮ್ಮ ಫ್ಯಾಮಿಲಿ ಯಾವತ್ತು ರಾಜಕೀಯಕ್ಕೆ ಬಂತು ಅವಾಗ ಇನ್ನೂ ಜಗದೀಶ್ ಚೌಧರಿ ಇದೇ ಕೂಡ್ಲಿಕೆರೆ ಹೋಗ್ಲಿ ಕದ್ದು ಮಳೆ ತುಂಬ್ತಾ ಇದ್ರು. ಅವ್ರಿಗೆ ನಾನು ಹೇಳೋಂಥ ಅವಶ್ಯಕತೆ ಇಲ್ಲ. ನಾನು ಯಾರಿಗೂ ಪರಿಚಯ ಇಲ್ಲ ಅಂತ ಹೇಳ್ತಾರೆ. ಪರಿಚಯ ಇಲ್ಲ ಅಂದರೆ ನಾನೊಂದು ಹೇಳೋದು, ನಾನು ತುಮಕೂರಲ್ಲಿ ಕೇಸ್ ಹಾಕ್ಸ್ಕೊಂಡು, ಇಲ್ಲ ಇದರಲ್ಲಿ ರಾಮನಗರದಲ್ಲಿ ಕೇಸ್ ಹಾಕ್ಸ್ಕೊಂಡು, ಮಾಗಡಿಲಿ ಕೇಸ್ ಹಾಕ್ಕೊಂಡು, ನೆಲಮಂಗದಲ್ಲಿ 14 FIR ಮಾಡಿಸ್ಕೊಂಡು, ಟೌನಲ್ಲಿ FIR ಮಾಡಿಸ್ಕೊಂಡು, ಟೋಟಲ್ 20-22 ಕೇಸ್ ಹಾಕ್ಸ್ಕೊಂಡು ಅವ್ರ ಥರ ಕೇಸ್ ಹಾಕ್ಸ್ಕೊಂಡು ನಾನು ಇಲ್ಲಿ ಜನಗಳಿಗೆ ಗೊತ್ತಾಗಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ನಾನು 10 ಜನಕ್ಕೆ ಗೊತ್ತಿದ್ರು ಅವ್ರಿಗೆ ಒಳ್ಳೆ ರೀತಿಲಿ ಗೊತ್ತಿರಬೇಕು ಅಂತ ಇಷ್ಟಪಡ್ತೀನಿ. ಹೊರತು ಒಬ್ಬ ರೌಡಿ ಶೀಟರಾಗಿ, ಇಲ್ಲ ಒಬ್ಬ ಯಾವುದೋ ಒಂದು ಫ್ರಾಡ್ ಕೆಲಸ ಮಾಡೋನು, ಇವ್ರು ನಕಲಿ ಅಂತಾರೆ. ಯಾಕೆ ನಕಲಿ ಅಂತ ಅವ್ರು ಏನ್ರೆ ಅವ್ರ ಬಿರುದನ್ನ ಬೇರೆಯವ್ರು ತಗೊಂಡ್ಬಿಡ್ತಾರಲ್ಲ ಅಂತ ಭಯಕ್ಕೆ ಅವ್ರು ನಕಲಿ ಅಂತ ಹೇಳ್ತಾವ್ರೆ. ಯಾಕೆಂದ್ರೆ ಅವರು ಬೇರೆಯವ್ರು ಬಡವ್ರದ್ದು ಜಮೀನೆಲ್ಲ ನಕಲಿ ಮಾಡ್ಕೊಂಡು, ನಕಲಿ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಚೆನ್ನಾಗಿ ರೂಢಿ ಐತಲ್ಲ, ಆ ಪದ ಯಾವ್ದು ಬೇರೆಯವ್ರಿಗೆ ಹೋಗ್ಬಿಡ್ತದೋ ಅಂತ ಭಯ ಅಷ್ಟೇ ಅವ್ರಿಗೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಕೆಲವ್ರು ಹೇಳ್ತಾ RTI ಇನ್ನೊಂದು ಅಂತ ಶಾಸಕರ ಬಗ್ಗೆ ಹೇಳ್ತಾರೆ. ಅವ್ರ ಯೋಗ್ಯತೆ ಮಾತಾಡೋಂಥ ಯೋಗ್ಯತೆ ಉಳಿಸ್ಕೊಂಡಿಲ್ಲ. ಅವರು ಇನ್ನೊಬ್ಬ ಶಾಸಕರ ಬಗ್ಗೆ ಮಾತಾಡೋ ಯೋಗ್ಯತೆಯೇ ಇಲ್ಲ. ಫಸ್ಟ್ ಆಫ್ ಆಲ್ ಒಬ್ಬ RTI ಅಧಿಕಾರಿ ಇವ್ರು ಮಾಡೋ ಕೆಲಸನ ಬೇರೆಯವ್ರ ಬಗ್ಗೆ ಹೇಳೋಕ್ಕೆ ಅವ್ರಿಗೆ ಇಷ್ಟ. ಯಾಕೆಂದರೆ ಒಬ್ಬ ನಕಲಿ ಇರ್ಬೋದು, RTI ಅಧಿಕಾರಿ ಇರ್ಬೋದು, ಇವೆಲ್ಲ ಹೇಳೋದು ಏನಕ್ಕೆ ಅಂದರೆ ಅವರೊಂದು ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಅವರು ಪ್ರಚಲಿತವಾಗಿರಲಿ ಅಂತ ಅವ್ರು ಅಂದ್ಕೊಂಡವ್ರೆ. ಅವ್ರ ಕೆಟ್ಟತನ ಅವರೇ ತೋರಿಸ್ಕೊಂತವ್ರೆ ಅಂತ ಹೇಳ್ತೀನಿ ಸರ್. ಇವ್ರು ಹಿನ್ನೆಲೆ ಏನು ಅಂತ ಇಡೀ ನೆಲಮಂಗಲ ತಾಲೂಕು ಜನತೆಗೆ ಗೊತ್ತೈತೆ. ಇವ್ರು ಹೇಳ್ತಾರೆ ನಾವು ರೌಡಿಸಮ್ ಒಂದು ಪ್ರವೃತ್ತಿನ ನೆಲಮಂಗಲದಲ್ಲಿ ಬಿಡೋಕ್ಕಾಗಲ್ಲ ಅಂತ, ಬಿಡಲ್ಲ ಅಂತ ಶಾಸಕರು ಹೇಳವ್ರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ. ಓಹೋ, ಇವ್ರು ಹೇಳೋದು ನೋಡ್ಬಿಟ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳ್ದಂಗೆ ಆಯಿತು. ಒಬ್ಬ ರೌಡಿ ಶೀಟ್ರು ಹೋಗಿ ರೌಡಿನ ಪ್ರವೃತ್ತಿನ ನಾವು ನಿಲ್ಲಿಸ್ತೀವಿ ಅಂತ ಹೇಳಿದಾಗ ಅದು ಹಾಸ್ಯಾಸ್ಪದ ಅಂತ ಅನ್ನಿಸ್ತದೆ ಸರ್. ಇವ್ರ ಕೈಲಿ ಇವ್ರ ಬಾಯಲ್ಲಿ ಆ ಮಾತು ಕೇಳೋದು ಒಂಥರ ಅಸಹ್ಯ ಅನ್ನಿಸ್ತದೆ. ಜೊತೆಗೆ ಇವ್ರ ರೌಡಿ ಪ್ರವೃತ್ತಿ BJP ಒಬ್ಬ ಜಿಲ್ಲಾಧ್ಯಕ್ಷರು ರಾಮಕೃಷ್ಣಪ್ಪ ಅವ್ರಿಗಾಗಲಿ, ಅವ್ರಿಗಾಗಲಿ, ಅಥವಾ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಸಾಹೇಬ್ರಿಗಾಗಲಿ ಇವ್ರಿಗೆಲ್ಲ ಗೊತ್ತಿಲ್ವಾ? ಒಂದು ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ. ಇವ್ರು ಒಬ್ಬ ರೌಡಿನ ಕರ್ಕೊಂಬಂದು, ರೌಡಿ ಶೀಟ್ರನ್ನ ಕರ್ಕೊಂಬಂದು ಇವ್ರು ಇದು ಮಾಡ್ತಾರೆ. ಎಲ್ಲಿ ಯಾರು ರೌಡಿಗಳು ಅವರೇ ತೋರಿಸಿ ಅಂತಾರೆ. ರೌಡಿ ಕೈಲೇನೆ ರೌಡಿ ಎನ್ಸ್ಕೋಣ ಅಂತ ಹೇಳಿಸ್ಕೊಂಡು ಇವ್ರು ಹೇಳ್ತಾರೆ. ನಕಲಿ ಯೂಟ್ಯೂಬರ್ಸ್ ಅಂತ ಹೇಳ್ತಾರೆ. ಏನು ಅವ್ರಿಗೆ ಏನು ಅಂದರೆ ಅದೇ ಹೇಳಿವಾ, ಮೇಯ್ನ್ ಏನು ಅಂದರೆ ನಕಲಿ ಅನ್ನೋದು ಅವ್ರ ಪದನ ನೀವು ಬಳಸ್ಕೊಂಡ್ಬಿಡ್ತಾ ಇದ್ದೀರಾ, ನಿಮ್ಗೇನೋ ಯೂಸ್ ಆಗ್ಬಿಡ್ತದೇನೋ ಅಂತ ಭಯ ಅಷ್ಟೇ ಅವ್ರಿಗೆ. ನಕಲಿ ಅಂತ ಹೇಳಿ ಅವ್ರ ಪದನ ಬೇರೆಯವ್ರು ಯಾರಿಗೂ ಬಳಸಬಾರ್ದು ಅಂತ ಹೇಳಿ ಅವರು ಉಪಯೋಗಿಸ್ಕೊಂತಾರೆ ಸರ್. ಅವ್ರ ಬಗ್ಗೆ ಮಾತಾಡಿ ದಯವಿಟ್ಟು ನಾವು ಮಾಧ್ಯಮದವ್ರಿಗೆ ಹೇಳೋದು ಇಷ್ಟೇ, ನಕಲಿ ಅಂತ ಹೇಳಿದಾಗ ಪ್ರತಿಯೊಬ್ಬ ಅವ್ರ ಮುಂದೆ ನಿಂತಿರೋಂಥ ಮಾಧ್ಯಮದವ್ರು ಅದಕ್ಕೆ ವಿರೋಧ ಮಾಡಬೇಕು. ಯಾಕೆಂದರೆ ಪ್ರತಿಯೊಬ್ಬರು ಯಾರು ಸ್ಯಾಟಲೈಟ್ ಚಾನಲ್ ಇಟ್ಕೊಂಬಂದು ಇವ್ರನ್ನ ಪ್ರಚಲಿತ ಮಾಡಲಿಲ್ಲ. ಇದೇ ಯೂಟ್ಯೂಬರ್ಸೇ ಮಾಡಿದ್ಕೇನೆ ಇವತ್ತು ಜಗದೀಶ್ ಚೌಧರಿ ಯಾರು ಅಂತ ಗೊತ್ತಾಗಿದ್ದು. ಇವ್ರಿಗೆ ಏನೇನೋ ಬಿರಿದು ಕೊಟ್ಟಾರಲ್ಲ, ಅದಕ್ಕೆಲ್ಲ ಎಷ್ಟು ಕೆಟ್ಟದಾಗ ಅನಿಸ್ತದೆ ಅಂತ ಹೇಳಿ ಜನಕ್ಕೆ ಗೊತ್ತಾಗ್ತಾ ಇದೆ. ಇವ್ರು ಅಂದ್ಕೊಂಡವ್ರು ನಾನು ಏನು ಪಾಕಿಸ್ತಾನ ಬಗ್ಗೆ ಮಾತಾಡಿಲ್ಲ ಅಂತ ಹೇಳ್ತಾರಲ್ಲ, ಮಾತಾಡ್ದಂಗೆ ಇವೆಲ್ಲ ಮಾತು ಬಂತ ಅನ್ನೋದು ಜನಕ್ಕೆ ಅರ್ಥ ಆಗಿದೆ ಸರ್. ಯಾರೋ ಹೇಳಿ ಬರೀ ಜಗದೀಶ್ ಚೌಧರಿ ಹೇಳಿದ ತಕ್ಷಣ ಇದೇನು ಆಗಲ್ಲ, ಜನಕ್ಕೆ ಅರ್ಥ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಡು ಭಾಷೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರಿಗೇನು ಅಷ್ಟೊಂದು ಇಷ್ಟ ಇದ್ದು ಆಡು ಭಾಷೆ ಇದ್ರೆ ದಯವಿಟ್ಟು ಅಲ್ಲಿಗೆ ಹೋಗ್ಬಿಡ್ಲಿ. ನಮ್ಮ ಶತ್ರು ರಾಷ್ಟ್ರ ಅಂತ ಹೇಳ್ತಿದ್ದೀವಿ, ಅದ್ರ ಮೇಲೂ ಅವ್ರೇನಾದರೂ ನಮ್ಗೆ ಆಡು ಭಾಷೆ ಇದು ಪಾಕಿಸ್ತಾನ ಅನ್ನೋ ಪದ ಆಡು ಭಾಷೆ ಅಂದರೆ, ಮೊನ್ನೆ ನೀವು ಇದರಲ್ಲಿ ಕ್ರಿಕೆಟಲ್ಲಿ ನೋಡಿರ್ಬೋದು, ನಾವು ಅದು ನಿಜವಾಗ್ಲೂ ಮೆಚ್ಚಬೇಕಾದಂಥ ವಿಷಯ. ಯಾಕೆ ಅಂದರೆ ಕ್ರಿಕೆಟ್ ಆಡಿ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಕೊಡಲಿಲ್ಲ. ನಿಜವಾಗ್ಲೂ ನಮ್ಮ ಇಡೀ ಭಾರತಕ್ಕೆ ಅದೊಂದು ಹೆಮ್ಮೆ ವಿಚಾರ. ಥ್ಯಾಂಕ್ಸ್ ಕೊಡಲಿಲ್ಲ ಅನ್ನೋದಕ್ಕಿಂತ ಅವ್ರ ಮೇಲೆ ಒಂದು ಎಷ್ಟು ಮಟ್ಟಿಗೆ ಒಂದು ವಿರೋಧ ರಾಷ್ಟ್ರ ಅನ್ನೋದು ನಮ್ಮಲ್ಲಿ ಬಿಂಬಿತ ಆಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಷ್ಟೇ. ಇವ್ರಿಗೇನಾದರೂ ಅಂಥ ಒಂದು ಆಡಪದ ಅನ್ನೋ ಇಷ್ಟ ಇದ್ದರೆ ದಯವಿಟ್ಟು ಇವ್ರು ಬೇಕಾದ್ರೆ ಹೋಗ್ಬೋದು. ಯಾಕೆಂದ್ರೆ ಇವ್ರದೇ ಕೇಂದ್ರ ಸರ್ಕಾರ ಇದೆಯಲ್ಲ, ಇವ್ರು ಅಲ್ಲಿ ಪರ್ಮಿಷನ್ ತಗೊಂಡು ಇವ್ರಾಗ ಅಲ್ಲೇ ಸೆಟ್ಲ್ ಆಗೋದು ಒಳ್ಳೇದು ಅನ್ನಿಸ್ತದೆ ಸರ್.